ಮಾಗಡಿ ರಾಮನಗರಕ್ಕೆ ಹೇಮಾವತಿ ನೀರನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಮುಂದಾಗಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಲ್ಲಿನ ಜನಪ್ರತಿನಿಧಿಗಳು, ರೈತರು, ಸ್ವಾಮೀಜಿಗಳು ಬೀದಿಗಿಳಿದಿದ್ದಾರೆ. ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ರಸ್ತೆ ತಡೆಯನ್ನ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅದು ನಿನ್ನೆ ಜೋರಾಗಿ ನಡೀತು. ಜೋರಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಿನ್ನೆ ಪ್ರತಿಭಟನೆ ಮಾಡಿದ್ರು ರೈತರು. ರೈತರ ಮೇಲೆ 11 FIR ಅನ್ನ ಹಾಕಲಾಗಿದೆ. ನಾಟ್ ಓನ್ಲಿ ರೈತ ಮುಖಂಡರು ಅಥವಾ ರೈತರು, ಅಲ್ಲಿರುವಂತ ಶಾಸಕರ ಮೇಲೂ ಕೂಡ FIR ಅನ್ನ ಹಾಕಲಾಗಿದೆ. ಜಿಲ್ಲಾಡಳಿತದಿಂದ ರೈತ ಹೋರಾಟಗಾರರ ಮೇಲೆ FIR ಅನ್ನ ಹಾಕಲಾಗಿದೆ. SP ಮತ್ತು ಪೊಲೀಸರ ಮೇಲೆ ನಿನ್ನೆ ಕಲ್ಲು ತೂರಾಟ ಮಾಡಲಾಗಿತ್ತು. ಹಿಟಾಚಿ ಬಳಸಿ ಪೈಪ್ಗಳನ್ನ ಪುಡಿ ಮಾಡಿದ್ರು ರೈತರು. ಶಾಸಕರು ಹಾಗೂ ಲೀಡರ್ಗಳ ಮೇಲೆ FIR ಅನ್ನ ಹಾಕಲಾಗಿದೆ. ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್, ತುರುವೇಕೆರೆ ಶಾಸಕ MT ಕೃಷ್ಣಪ್ಪ, ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್, ಗುಬ್ಬಿಯ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್, ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿ ಸೇರಿದಂತೆ ಹಲವರ ಮೇಲೆ FIR ಅನ್ನ ಮಾಡಲಾಗಿದೆ. FIR ಮಾಡಿದ್ದಕ್ಕೆ ಬಿಜೆಪಿ ಮುಖಂಡರು ಹಾಗೂ ರೈತ ಮುಖಂಡರು ಕಿಡಿಕಾರಿದ್ದಾರೆ. ನಮ್ಮ ಹೊಟ್ಟೆಪಾಡಿನ ನೀರು ನೀವು ಯಾರ್ರಿ ತೆಗೆದುಕೊಂಡು ಹೋಗೋದಿಕ್ಕೆ? ನಿಮಗೆ ಬೇಕಾದ್ರೆ ಎಕ್ಸ್ಟ್ರಾ ಬೇಕು ಅಂದ್ರೆ ಅದಕ್ಕೆ ಸಪರೇಟ್ ಆಗಿ ರಿಸರ್ವ್ ಮಾಡಿಸ್ಕೊಂಡು ತಗೊಂಡೋಗಿ. ಆದ್ರೆ ತುಮಕೂರು ಜಿಲ್ಲೆಗೆ ಸೀಮಿತ ಆಗಿರುವಂತ ನೀರನ್ನ ನೀವು ಯಾಕೆ ತಗೊಂಡೋಗ್ತಾ ಇದ್ದೀರಾ? ಕಾಮಗಾರಿಯನ್ನ ಮಾಡಿಸಲಾಗ್ತಾ ಇದೆ ಅನ್ನುವಂಥದ್ದು ಅವರ ಆಕ್ರೋಶಕ್ಕೆ ಕಾರಣ ಆಗಿರುತ್ತೆ. ರೈತರ ಕಿಚ್ಚು ಬ್ರಹ್ಮೋತ್ಸಂಗೆ ಹೊರಹೊಮ್ಮಿದೆ. ಯಾವುದೇ ಕಾರಣಕ್ಕೂ ನಾವು ಈ ಕೆಲಸ ನಡೆಯಕ್ಕೆ ಬಿಡಲ್ಲ. ಮತ್ತು ಏನು ಕಾನೂನು ಪ್ರಕಾರ ಏನು ಅವ್ರು ಮಾಡಬೇಕು, ಈ ಗ್ರಾವಿಟಿ ಮೂಲಕ ಏನು ಎಕ್ಸ್ಪ್ರೆಸ್ ಕೆನಲ್ಲು ಮಾಡೋದು ನಿಲ್ಲಿಸಿ ವೈಡ್ನಿಂಗ್ ಮಾಡಿ ಕೆನಲಲ್ಲಿ ನೀರು ಹೋಗ್ತಾ ಇದೆ, ಅದರಲ್ಲಿ ನೀರು ತಗೊಂಡು ಹೋಗಲಿ ಅಂತ ನಮ್ಮ ಒತ್ತಾಯ. ನಾವು ಇವರು ಏನೇ ತಿರ್ಗಾ ಕೆಲಸ ಕಾಮಗಾರಿ ಮಾಡ್ತೀವಿ ಅಂತ ಏನು ಹೊರಟ್ರೆ ನಾವು ಯಾವುದೇ ಕಾರಣಕ್ಕೂ ಇವ್ರನ್ನ ಕೆಲಸ ಮಾಡೋಕ್ಕೆ ಬಿಡಲ್ಲ. ನಮ್ಮ ತಾಲೂಕಿನಲ್ಲಾಗ್ಬೋದು, ತುಮಕೂರು ಜಿಲ್ಲೆ ರೈತರು, ಮಠಾಧಿಪತಿಗಳು ಮತ್ತು ಎಲ್ಲ ರೈತ ಸಂಘದ ಮುಖಂಡರುಗಳು, ಎಲ್ಲ ಪಕ್ಷಾತೀತವಾಗಿ ಇದು ಹೋರಾಟ. ಯಾವುದು ಒಂದು ಪಕ್ಷದ ಹೋರಾಟ ಅಲ್ಲ. ಇದು ರೈತರ ಪಕ್ಷ, ರೈತರು ಹೋರಾಟ ಕಿಚ್ಚೆತ್ತಿದೆ. ಮತ್ತು ಇವ್ರ ಕಾನೂನು ಪ್ರಕಾರ ಏನಿದೆ, ಟೆಕ್ನಿಕಲ್ ಕಮಿಟಿ ಏನಿದೆ, ಅದನ್ನು ಪಬ್ಲಿಕ್ ಹಿಯರಿಂಗಲ್ಲಿ ಆಗು ಹೋಗುಗಳನ್ನ ಚರ್ಚೆ ಮಾಡಬೇಕು. ಇವ್ರು ಬೇಕಾದಂತೆ ಫೋರ್ಸಲ್ಲಿ ಟೆಕ್ನಿಕಲ್ ರಿಪೋರ್ಟ್ನ ಬರೆಸಿದ್ದಾರೆ. DK ಶಿವಕುಮಾರ್ ಅವರು ಜನಗಳಿಗೆ, ತುಮಕೂರು ಜಿಲ್ಲೆ ಜನಗಳಿಗೆ ಮೋಸ ಮಾಡಿ ತಮ್ಮ ಕನಸಿನ ಕೂಸು ರಾಮನಗರದ ಎಕ್ಸ್ಪ್ರೆಸ್ ಕೆನಲ್ನ ಮಾಡೋಕ್ಕೆ ಮುಂದುವರೆದಿದ್ದಾರೆ ರೈತರು. ಹೇಮಾವತಿ ಹೆಸರಿನಲ್ಲಿ ಜೋರಾಗಿರುವಂತದ್ದು ರಾಜಕೀಯ. DKಶಿ ವಿರುದ್ಧ ಕೇಂದ್ರ ಸಚಿವ ಸೋಮಣ್ಣ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರೈತರ ಹಿತ ಬಲಿ ಕೊಡಬೇಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಸೋಮಣ್ಣ ಅವರು ಕನಕಪುರದವರು, ಅವರು ಹುಟ್ಟಿದ್ದೆಲ್ಲ ಕನಕಪುರದವರು. ರಾಜಕಾರಣ ಶುರು ಮಾಡಿದ್ದು ಬೆಂಗಳೂರಿನಲ್ಲಿ, ಈಗ ಮತ್ತೊಂದು ರಾಜಕಾರಣದ ಮಜಲಿಗೆ ಹೋಗಿ ತಲುಪಿರುವಂಥದ್ದು ತುಮಕೂರಿನಲ್ಲಿ. ರೈತರ ಹಿತವನ್ನ ಬಲಿ ಕೊಡಬೇಡಿ ಅಂತ ಈಗ DK ಶಿವಕುಮಾರ್ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೋಮಣ್ಣ ಅವರು. ರೈತರ ಪ್ರತಿಭಟನೆಗೆ ಕೈ ಶಾಸಕರ ಬೆಂಬಲದ ಮಾತು, DCM ಜೊತೆ ಚರ್ಚಿಸ್ತೇನೆ ಅಂತ ಮತ್ತೊಂದು ಕಡೆ ಶಾಸಕ ಗುಬ್ಬಿ ಶ್ರೀನಿವಾಸ್ ಹೇಳಿದ್ದಾರೆ. ರೈತರ ಆಗ್ರಹವೇ ನಮ್ಮ ಆಗ್ರಹ ಅಂತ ಗುಬ್ಬಿ ಶಾಸಕ ಹೇಳ್ತಾ ಇದ್ದಾರೆ. ನಿನ್ನೆ ಅಷ್ಟೆಲ್ಲ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು, ಪ್ರತಿಭಟನೆ ಆಗ್ತಾ ಇತ್ತು, ರಸ್ತೆ ತಡೆ ಮಾಡಲಾಗ್ತಾ ಇತ್ತು, ಹಿಟಾಚಿಗಳನ್ನ ಬಳಸಿ ಅಲ್ಲಿದ್ದಂಥ ಪೈಪ್ಗಳನ್ನ ಹೊಡೆದಾಕುವಂತ ಕೆಲಸ ಆಗ್ತಾ ಇತ್ತು. ಆದರೆ ಗುಬ್ಬಿ ಶಾಸಕರು ಮಾತ್ರ ಕಾಣಿಸ್ಕೊಂಡಿರಲಿಲ್ಲ. ಇದ್ರ ಬಗ್ಗೆನೂ ಕೂಡ ಅಲ್ಲಿರುವಂತವರು ಘೋಷಣೆ ಕೂಗಿದ್ರು ಶ್ರೀನಿವಾಸ್ ಅವರ ವಿರುದ್ಧ. ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಗುಬ್ಬಿ ಶ್ರೀನಿವಾಸ್. ಹೇಮಾವತಿ ನೀರು ಬೇರೆ ಜಿಲ್ಲೆಗೆ ವಿಸ್ತರಣೆ ಆಗಲ್ಲ, ಕುಣಿಗಲ್ವರೆಗೆ ಮಾತ್ರ ಪೂರೈಕೆ ಅಂತ ಶಾಸಕ ರಂಗನಾಥ್ ಹೇಳ್ತಾ ಇದ್ದಾರೆ. ಇವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರು. ಆದ್ರೆ ಇವರ ಸ್ಟೇಟ್ಮೆಂಟ್ ಏನು ಜಲಸಂಪನ್ಮೂಲ ಸಚಿವ ಕೊಟ್ಟಂತ ಸ್ಟೇಟ್ಮೆಂಟ್ ಅಥವಾ ಮುಖ್ಯಮಂತ್ರಿಗಳ ಇವರು ಅಲ್ಲಿ ಕಳ್ಸಲ್ಲ ಅಂತ ಹೇಳೋದಕ್ಕೆ ನಾನ್ ಭರವಸೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ರಂಗನಾಥ್. ಟೆಕ್ನಿಕಲ್ ಕಮಿಟಿ ಮುಂದೆ ಕೂಡ ಹೇಳಿದೀವಿ, ಇದು ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥದ್ದನ್ನ ಅವ್ರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ವಿ. ಅವ್ರ ಒಂದು ರೀತಿ ಅಟಲ್ ಬಿದ್ದ ರೀತಿಯಲ್ಲಿ ಅಲ್ಲೇ ತಗೊಂಡೋಗ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಮಾಡಿರೋರು ಯಾರು ಎತ್ತ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ. ಅವರೇನು ನನ್ನ ಪರವಾಗಿ ಹೇಳ್ತಾರ? ನಾನು ಕೂಡ ಅದಕ್ಕೆ ಸಹಮತ ವ್ಯಕ್ತಪಡಿಸ್ತಕ್ಕಂಥವನು, ಪ್ರತಿಭಟನೆ ಮಾಡ್ತಕ್ಕಂಥದಕ್ಕೆ ನನ್ನ ಸಹಮತನೂ ಕೂಡ ಇದೆ. ಆದರೆ ನೀವು ಹೇಳಿದಕ್ಕೆ ನನ್ನ ವಿರೋಧ ಇದೆ ಅಷ್ಟೇ. ಅವನ ಪಾದಕ್ಕೆ 100 ಕೋಟಿ ನಮಸ್ಕಾರ ಮಾಡ್ತೀನಿ. ನಾನು ಶಿವಕುಮಾರ್ ಯಾಕೆ ಹಿಂಗಾದ್ರೂ ಗೊತ್ತಿಲ್ಲ. ನಾವೆಲ್ಲ ಮನೆ ಜನ, ಪಾಲಿಟಿಕ್ಸೇ ಬೇಡ, ವಿಶ್ವಾಸನೇ ಬೇಡ, ಆತ್ಮೀಯತೆ ಬೇಡ. ಯಾತಕ್ಕೆ ಈ ಥರ ಅವನು ಗಂಟು ಬಿದ್ದುಬಿಟ್ಟಿದಾರೋ ಗೊತ್ತಿಲ್ಲ. ತುಮಕೂರು ಜನ ಮುಗ್ದ್ರಿ, ಇದಾಗಬಾರ್ದು. ಇರೋದು 1200 ಕ್ಯೂಸೆಕ್, ಎಲ್ಲೆಲ್ಲಿ ಎಷ್ಟೆಷ್ಟು ಅಂತ 5 ತಾಲೂಕು ಹಂಚ್ಬಿಟ್ಟವ್ರೆ. ನಾವು ಅದನ್ನು ಅದು ಏನು ಮಾಡವ್ರೆ, ಎಲ್ಲ ಹಂಚ್ಬಿಟ್ಟು ಕುಣಿಗರಿಗೆ ಜಾಸ್ತಿ ಕೊಟ್ಟವ್ರೆ. ಏನು ಇವಾಗ ಮಾಡಿದ್ದಾರೆ, ಅದಕ್ಕೆ ತೊಂದರೆ ಕೊಡಬೇಡ ಅಂತ ನಾನು ಮತ್ತೊಮ್ಮೆ ಅವ್ರಿಗೆ ವಿನಂತಿ ಮಾಡ್ತೀನಿ. ಭಾಳಷ್ಟು ಜನ ಈ ಲಿಂಕ್ ಕೆನಾಲ್ ನೀರನ್ನು, ಹೇಮಾವತಿ ನೀರನ್ನು ಮಾಗಡಿಗೆ, ರಾಮನಗರಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಒಂದು
ಸುಳ್ಳು ಸುದ್ದಿನ ಹೇಳಲಿಕ್ಕೆ ಹೊರಟಿದ್ದಾರೆ. ಈ ರಾಜಕೀಯ ಹಿತಾಸಕ್ತಿಗಳು ಇದನ್ನು ವಿರೋಧ ಮಾಡಿದ್ರೆ ನನ್ನ ತಾಲೂಕಿನ ರೈತರ ಹಿತವನ್ನು ಕಾಪಾಡಲಿಕ್ಕೆ ನನ್ನ ಪ್ರಾಣವನ್ನೇ ಕೊಡಲಿಕ್ಕೆ ನಾನು ತಯಾರಿದ್ದೇನೆ. ಇದಕ್ಕೋಸ್ಕರ ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ತಯಾರಿದ್ದೇನೆ ಅನ್ನೋ ಮಾತನ್ನು ಸಹ ಇವತ್ತು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಒಬ್ರಿಗೊಬ್ರಿಗೆ ವೈರತ್ವ ಬೆಳೆಸ್ಕೊಳ್ಳೋದು ಬೇಡ, ಅಣ್ತಮ್ಮದ್ರಂಗ್ ಬದುಕನ ಅಂತ ಹೇಳಿ ನಾವು ಅವ್ರಲ್ಲಿ ಮನವಿ ಮಾಡ್ತಾ ಇದೀವಿ. ನಮ್ಗೆ ಅಲಾಟ್ ಮಾಡಿರ್ತಕ್ಕಂಥ ನೀರನ್ನ ಕೊಡಿ, ನಿಮ್ ನೀರ್ ಬೇಡ. ಈಗ ಕಂಟ್ರೋಲ್ ನಮ್ಮ ಹತ್ರ ಇರ್ತದ, ಅದು ತುಮಕೂರಿನಲ್ಲೇ ಇರ್ತದಲ್ವಾ, ಅವ್ರು ಕಂಟ್ರೋಲ್ ಮಾಡ್ಕೊಳ್ಳಿ. ನಮ್ಗೆ ಈ ಹೆಚ್ಚುವರಿ ಮಳೆ ಆದಂತ ಸಂದರ್ಭದಲ್ಲಿ, ಅತಿವೃಷ್ಟಿ ಆದಂತ ಸಂದರ್ಭದಲ್ಲಿ ಆ ನೀರ್ನ ನಮಗ್ ಬುಡಿ ಅಂತ ನಾವು ಅವ್ರಿಗೆ ಕೈ ಜೋಡಿಸಿ ಕಾಲಿಗೆ ನಮಸ್ಕಾರ ಮಾಡಿ ಕೇಳ್ಕೊಂಡಿದೀವಿ. ಅವ್ರೊಬ್ಬರೇ ಬದುಕಬೇಕು ಈ ದೇಶದಲ್ಲಿ, ಇನ್ಯಾರು ಬದುಕಬಾರ್ದು ಅಂತಕ್ಕಂಥದ್ದು. ಅದಕ್ಕೆ ನಾವು ಕೂಡ ಪ್ರತ್ಯುತ್ತರವನ್ನು ಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ. ಇನ್ನು ಹೇಮಾವತಿ ವಿಚಾರದಲ್ಲಿ ಜೋರಾಗಿರುವಂತದ್ದು ರಾಜಕೀಯ. ತುಮಕೂರಿನ ರೈತರು ಮಾಗಡಿಯಲ್ಲಿ ಹಾಲನ್ನ ಹಾಕಬೇಡಿ, ಅಲ್ಲಿನ ರೈತರು ಇಲ್ಲಿ ಹಾಲನ್ನ ಹಾಕಬೇಡಿ ಅಂತ ಮಾಗಡಿ ಶಾಸಕರ ಹೇಳಿಕೆ. ಹೇಮಾವತಿ ವಿಚಾರದಲ್ಲಿ ನೋಡಿ ಹೆಂಗೆಲ್ಲ ತಿರುಕೊಳ್ತಾ ಇದೆ ಅಂದ್ರೆ, ಇದು ತುಮಕೂರಿನ ರೈತರು ಮಾಗಡಿಯಲ್ಲಿ ಹಾಲನ್ನ ಹಾಕಬೇಡಿ, ಅಲ್ಲಿನ ರೈತರು ಇಲ್ಲಿ ಹಾಲನ್ನ ಹಾಕಬೇಡಿ ಅಂತ ಮಾಗಡಿ ಶಾಸಕರ ಹೇಳಿಕೆ. ಇದನ್ನ ಮತ್ತೊಂದು ರೀತಿಯಾದಂತ ಹೋರಾಟ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತೊಂದು ರೀತಿಯಾಗಿ ಕಿಚ್ಚನ್ನ ಹತ್ತಲಿಕ್ಕೆ ಪ್ರಯತ್ನ ಪಟ್ಟಂತೆ ಕಾಣಿಸ್ತಾ ಇದೆ ಬಾಲಕೃಷ್ಣ ಅವರು. ನಾವು ಅಲ್ಲಿನ ರೈತರನ್ನ ತಡಿತೇವೆ ಅಂತ ಹೇಳಿದ್ದಾರೆ ಬಾಲಕೃಷ್ಣ. ತುಮಕೂರಿನಿಂದ ಕುದೂರಿಗೆ ಹಾಲು ಬರುತ್ತೆ, ಈಗ ನಮಗೆ ಬೇಡ, ಅದು ದೇಶದಲ್ಲಿ ಇವರೊಬ್ಬರೇ ಬದುಕಬೇಕಾ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅಲ್ರಿ, ಅದು ನೀರಿನ ವಿಚಾರ. ಅವ್ರಿಗೆ ರಿಸರ್ವ್ ಆಗಿರುವಂತ ನೀರು ಮೊದಲೇ ಅವರೇ ಕಿತ್ತಾಡ್ಕೊಳ್ತಾ ಇದ್ದಾರೆ. ಅವರಿಗೆ ಸರಿಯಾಗಿ ನೀರು ತಲುಪ್ತಾ ಇಲ್ಲ. ಗುಬ್ಬಿ ಆಗಿರ್ಬೋದು, ತುರುವೇಕೆರೆ ಆಗಿರ್ಬೋದು, ತುಮಕೂರು ನಗರ, ತುಮಕೂರು ಗ್ರಾಮಾಂತರ, ಕುಣಿಗಲ್ಲು, ಇವ್ರುಗಳಿಗೆ ಸರಿಯಾಗಿ ನೀರು ತಲುಪ್ತಾ ಇಲ್ಲ. ಅಂಥದ್ರಲ್ಲಿ ಇನ್ನೊಂದು 2 ಕ್ಷೇತ್ರಕ್ಕೆ ಎಕ್ಸ್ಟ್ರಾ ಕೊಡ್ತೀವಿ ಅಂದರೆ, ಅದು ದೊಡ್ಡ ದೊಡ್ಡ ಕ್ಷೇತ್ರಗಳು, ರಾಮನಗರ, ಮಾಗಡಿ, ಅಲ್ಲಿಗೆ ಹೋಗ್ತವೆ ಅಂದರೆ ಅಲ್ಲಿನ ಜನ ಏನಾಗಬೇಕು ಅನ್ನುವಂಥದ್ದೇ ಅಲ್ಲಿನ ರೈತರ ಪ್ರಶ್ನೆ. ನಮಗೆ ಕುಡಿಯೋಕ್ಕಲ್ಲ, ಅಲ್ಲಿ ತೊಳ್ಕೊಳಕ್ಕೂ ನೀರಲ್ಲ ಅಂತ ಅಲ್ಲಿನ ಜನರ ಆಕ್ರೋಶ ಇರೋದು. ನಾನು ಹೇಳ್ತೀನಿ, ಈ ತರ ವೈರತ್ವ ಬೆಳ್ಕೊಂಡೋದ್ರೆ ಈಗ ಅವ್ರ ಹಾಲು ನಮಗ್ ಬರ್ತಾ ಇದೆ ಕುದೂರ್ಗೆ, ತುಮಕೂರಿನ ಡೈರಿಯಿಂದ ಹಾಲು ನಮ್ ಕುದೂರ್ಗೆ ಬರ್ತಾ ಇದೆ, ಅದನ್ನ ನಿಲ್ಲಿಸ್ತೀವಿ. ಅವ್ರು ತರಕಾರಿ ತಂದು ಮಾರಂಗಿಲ್ಲ ಬೆಂಗಳೂರಿಗೆ, ಅದಕ್ಕೆ ನಾವು ಹೋರಾಟ ಮಾಡ್ತೀವಿ. ಒಬ್ರಿಗೊಬ್ರಿಗೆ ವೈರತ್ವ ಬೆಳೆಸ್ಕೊಳ್ಳೋದು ಬೇಡ, ಅಣ್ತಮ್ಮದ್ರಂಗ್ ಬದುಕನ ಅಂತ ಹೇಳಿ ನಾವು ಅವ್ರಲ್ಲಿ ಮನವಿ ಮಾಡ್ತಾ ಇದೀವಿ. ನಮಗೆ ಕೊಟ್ಟಿರ್ತಕ್ಕಂಥ ನೀರನ್ನ ಕೊಡಿ, ನಮ್ಗೆ ಅಲಾಟ್ ಮಾಡಿರ್ತಕ್ಕಂಥ ನೀರನ್ನ ಕೊಡಿ, ನಿಮ್ ನೀರ್ ಬೇಡ. ಈಗ ಕಂಟ್ರೋಲ್ ನಮ್ಮ ಹತ್ರ ಇರ್ತದ, ಅದು ತುಮಕೂರಿನಲ್ಲೇ ಇರ್ತದಲ್ವಾ, ಅವ್ರು ಕಂಟ್ರೋಲ್ ಮಾಡ್ಕೊಳ್ಳಿ. ನಮ್ಗೆ ಈ ಹೆಚ್ಚುವರಿ ಮಳೆ ಆದಂತ ಸಂದರ್ಭದಲ್ಲಿ, ಅತಿವೃಷ್ಟಿ ಆದಂತ ಸಂದರ್ಭದಲ್ಲಿ ಆ ನೀರ್ನ ನಮಗ್ ಬುಡಿ ಅಂತ ನಾವು ಅವ್ರಿಗೆ ಕೈ ಜೋಡಿಸಿ ಕಾಲಿಗೆ ನಮಸ್ಕಾರ ಮಾಡಿ ಕೇಳ್ಕೊಂಡಿದೀವಿ. ಅವ್ರೊಬ್ಬರೇ ಬದುಕಬೇಕು ಈ ದೇಶದಲ್ಲಿ, ಇನ್ಯಾರು ಬದುಕಬಾರ್ದು ಅಂತಕ್ಕಂಥದ್ದು. ಅದಕ್ಕೆ ನಾವು ಕೂಡ ಪ್ರತ್ಯುತ್ತರವನ್ನು ಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ. ಒಬ್ರು ಎಲ್ಲೋ ಬಂದು ಒಂಥರ ಮಾತಾಡ್ತಾರೆ, ಅಲ್ಲೆಲ್ಲ ಜನಗಳ ಮುಂದೆ ಒಪ್ಸಕ್ ಒಂಥರ ಮಾತಾಡ್ತಾರೆ. ಇವೆಲ್ಲ ಮಾಡೋದ್ ಬಿಟ್ಬಿಡ್ಲಿ. ಸುರೇಶ್ ಗೌಡ್ರು ಬೆಂಗಳೂರು ಓಡಾಡಲ್ವಾ, ಬೆಂಗಳೂರಿಗೆ ಬರಲ್ವಾ? ನಾವು ಅವರು ಹೇಮಾವತಿಗೆ ಕೊಡದೆ ಹೋದ್ರೆ, ಹೇಮಾವತಿ ನೀರ್ಗೆ ನಮ್ಮನ್ನ ಕೊಡದೆ ಹೋದ್ರೆ, ನಾವು ಬೆಂಗಳೂರಿನಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು ನಾವು ಮಾಡ್ತೀವಿ. ಸುರೇಶ್ ಗೌಡ್ರಿಗೂ ಮಾಡ್ತೀವಿ, ತುರುವೇಕೆರೆ ಕೃಷ್ಣಪ್ಪನ್ಗೂ ಮಾಡ್ತೀವಿ, ಎಲ್ರಿಗೂ ಮಾಡ್ತೀವಿ. ನಾವು ಬಹಳ ತಾಳ್ಮೆಯಿಂದ ಕಾಯ್ತಾ ಇದೀವಿ. ನಾವು ಕೇಳ್ತಾ ಇರೋದು ನಮ್ಮ ಹಕ್ಕು. ನಮ್ಮ ಹಕ್ಕನ್ನ ಅವರು ಅದಕ್ಕೆ ನಮ್ಗೆ ಸ್ಪಂದಿಸ್ಬೇಕು. ಅವರು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ತುಮಕೂರಿನ ಪ್ರತಿನಿಧಿ ವಿಠಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಠಲ್, ಇದು ಬೇರೆ ಬೇರೆ ಹಂತಕ್ಕೆ ಬೇರೆ ಬೇರೆ ರೀತಿಯಾಗಿಯೂ ಕೂಡ ತಿರುಕೊಳ್ಳುವ ಸಾಧ್ಯತೆ ಕಂಡು ಬರ್ತಾ ಇದೆ. ಬಿಕಾಸ್ ಬಾಲಕೃಷ್ಣ ಅವರ ಮಾತಿನ ದಾಟಿಯನ್ನ ನೋಡ್ತಾ ಇದ್ರೆ ಈ ಒಂದು ಪ್ರಕರಣವನ್ನೇ ಕಂಪ್ಲೀಟ್ಲಿ ತಿರುಚುವಂತ ಕೆಲಸ ಕೂಡ ಮಾಡದಂತೆ ಕಾಣಿಸ್ತಾ ಇರುವಂತದ್ದು. ಎಲ್ಲರೂ ಕೂಡ ಆಡಳಿತ ಪಕ್ಷದ ಶಾಸಕರುಗಳು ಒಬ್ಬೊಬ್ರು ಒಂದೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ರಂಗನಾಥ್ ಅವರು ಇಲ್ಲ, ಇದು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇವರು ಯಾವುದೇ ಕಾರಣಕ್ಕೂ ಮಾಗಡಿ ರಾಮನಗರಕ್ಕೆ ನೀರು ಹೋಗೋದೇ ಇಲ್ಲ, ಇಲ್ಲಿ ಬೇರೆ ಪಕ್ಷದವರು ಇದನ್ನ ತಿರುಚುವಂತ ಕೆಲಸ ಅಂತಾರೆ. ಬಾಲಕೃಷ್ಣ ಅವರು ಇಲ್ಲ, ಬರುತ್ತೆ ನಮ್ಗೆ, ಅಲ್ಲಿರುವಂತ ಬಿಜೆಪಿ ಶಾಸಕರುಗಳು ಬೇರೆ ತರ ಡೈವರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನರ್ಥ, ಎಲ್ಲಿಗೆ ಹೋಗ್ತಾ ಇದೆ ಈ ರಾಜಕೀಯ ಅಂತ? ಪೃಥ್ವಿ, ಈ ಒಂದು ಕಾಮಗಾರಿಯನ್ನ ಮಾಗಡಿ ಅಥವಾ ಕುಣಿಗಲ್ಗೆ ನೀರು ಕೊಂಡೊಯ್ಯಬೇಕು ಎಂಬ ಈ ಒಂದು ಲಿಂಕಿಂಗ್ ಕೆನಾಲ್ ಕಾಮಗಾರಿ ನಡೆಯುತ್ತಿದೆ. ಈ ಒಂದು ಕಾಮಗಾರಿಯನ್ನ ಸಂಪೂರ್ಣವಾಗಿ ಮಾಡೇ ತೀರ್ತೀವಿ ಅಂತ ಹೇಳಿ ಎಲ್ಲರ ಒಂದು ಹೇಳಿಕೆಯಲ್ಲೂ ಕೂಡ ಒಂದು ಸ್ಪಷ್ಟತೆ ಆಗ್ತಾ ಇರ್ತಕ್ಕಂಥದ್ದು. ಬೆಳಗ್ಗೆಯಿಂದ ನೀವೇ ಗಮನಿಸಬಹುದು, ನಾವೇ ಯಾಕಂದ್ರೆ ಕುಣಿಗಲ್ ಶಾಸಕರು ಬೆಳಗ್ಗೆನೆ ಒಂದು ವಿಡಿಯೋ ಮಾಡಿ ಹರಿಬಿಡ್ತಾರೆ. ನಾವು ಯಾವುದೇ ಕಾರಣಕ್ಕೂ ಮಾಗಡಿ ಆಗಿರ್ಬೋದು, ರಾಮನಗರಕ್ಕಾಗಿರ್ಬೋದು ಕುಡಿಯೋ ನೀರ್ನ ಬಳಸೋದಿಲ್ಲ, ಅಂದ್ರೆ ಹೇಮಾವತಿ ನೀರ್ನ ನಾವು ಕೊಡೋದಿಲ್ಲ, ಕುಣಿಗಲ್ಗೆ ಅಷ್ಟೇ ಸೀಮಿತ, ಇದು ಶತಸಿದ್ಧ, ಇದು ನಾನು ಕೊಡ್ತಿರೋಂತ ಪ್ರಮಾಣ ಭಾಷೆ ಅಂತ ಹೇಳಿ ಎಲ್ಲ ಪುಂಖಾನುಪುಂಖವಾಗಿ ಹೇಳ್ತಾರೆ. ಆದ್ರೆ ಇದ್ರಿಂದನೇ ಇವತ್ತು ಮತ್ತೊಮ್ಮೆ ಮಾಗಡಿ ಶಾಸಕರು ಬಾಲಕೃಷ್ಣ ಅವರು ಹೇಳ್ತಾ ಇರ್ತಕ್ಕಂಥದ್ದು, ನಿಜಕ್ಕೂ ಇದು ತುಮಕೂರಿನ ರೈತರಿಗೆ ಮತ್ತಷ್ಟು ಒಂದು ಪ್ರತಿಭಟನೆಯನ್ನ ಮತ್ತಷ್ಟು ಕಾಪಾಡ್ಕೊಳ್ಳೋದಕ್ಕೆ ಯಾವುದೇ ಕಾರಣಗಳು ಬೇಡ. ಈ ತರದೊಂದು ಹೇಳಿಕೆಗಳು ಕೊಡ್ತಾ ಹೋದ್ರೆ, ಅದರಲ್ಲೂ ಕೂಡ ಏನು ತುಮಕೂರಿನಲ್ಲಿ ಹೈನುಗಾರಿಕೆ ಹೆಚ್ಚಿದೆ, ಆ ಒಂದು ಹೈನುಗಾರಿಕೆಯಲ್ಲಿ ಉತ್ಪಾದನೆ ಮಾಡುವಂತ ಹಾಲನ್ನ ಕುದೂರ್ನಲ್ಲಿ ಹಾಕ್ತಾರೆ, ಆ ಹಾಲನ್ನ ನಾವು ತಗೊಳ್ಳೋದನ್ನ ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಬೆಂಗಳೂರಿನಲ್ಲಿ ಮಾರಾಟ ಮಾಡುವಂತ ತರಕಾರಿಯನ್ನು ಕೂಡ ನಾವು ನಿಷೇಧಿಸೋಕೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಒಬ್ರು ಶಾಸಕರಾದವ್ರು ಈ ತರ ಹೇಳ್ತಾರೆ. ಅಂದ್ರೆ ನಿಜಕ್ಕೂ ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ರೈತರ ಪರಿಸ್ಥಿತಿ ಏನಾಗ್ಬೇಕು ಅಂತ ಯೋಚನೆ ಮಾಡ್ಬೇಕಾಗುತ್ತೆ. ಅಲ್ಲದೆ
ಈ ಒಂದು ಹೇಮಾವತಿ ಕುಡಿಯೋ ನೀರು ಕೇವಲ ಕೃಷಿ ಅಥವಾ ತೋಟಗಾರಿಕೆ ಅಂತ ಅಲ್ಲ ಪೃಥ್ವಿ, ಇಲ್ಲಿ ನಿಜಕ್ಕೂ ಕೂಡ ಶಿರಾ ಮತ್ತೆ ತುಮಕೂರು ನಗರಕ್ಕೆ ಈ ಒಂದು ಹೇಮಾವತಿ ಇಲ್ಲ ಅಂದ್ರೆ ಇವತ್ತು ನಿಜಕ್ಕೂ ಕೂಡ ಟ್ಯಾಂಕರ್ಗಳನ್ನ ಹೊಡ್ಸ್ಕೊಂಡು ಅಂದ್ರೆ ಲೀಟರ್ಗೆ ದುಡ್ಡು ಕೊಟ್ಟು ಕುಡಿಯುವಂತ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ಇವತ್ತು ಗೊರೂರಿಂದ ಏನು ತುಮಕೂರಿನ ಊರ್ಡಿಗೆರೆಗೆ ಅಂದ್ರೆ ಬುಗುಡ್ನಳ್ಳಿ ಕೆರೆಗೆ ನೀರ್ ಬರುತ್ತೆ, ಆ ನೀರೇ ಇವತ್ತು ತುಮಕೂರು ನಗರ ಮತ್ತೆ ತುಮಕೂರು ಗ್ರಾಮಾಂತರಕ್ಕೆ ಕುಡಿಯೋದಕ್ಕೆ ಸಪ್ಲೈ ಆಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸಿದ್ಧಗಂಗಾ ಮಠಕ್ಕೂ ಕೂಡ ಇದೇ ನೀರು ಕೂಡ ಸಪ್ಲೈ ಆಗ್ತಾ ಇರ್ತಕ್ಕಂಥದ್ದು. ಇದನ್ನೆಲ್ಲ ಕೂಡ ಬದಿಗೊಟ್ಟಿ ಇವತ್ತು ಆ ಒಂದು ಬೃಹತ್ ಪೈಪ್ಗಳಲ್ಲಿ ಆ ನೀರನ್ನ ಅಲ್ಲಿಗೆ ತುಮಕೂರಿಂದ ಕುಣಿಗಲ್ಗೆ ಕೊಂಡೊಯ್ಯೋದಕ್ಕೆ ಒಂದು ಪ್ಲಾನ್ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ರೈತರಿಗೆ ಬೇಜಾರಾಗ್ತಾ ಇರೋದು ಆ ವಿಚಾರನೂ ಅಲ್ಲ, ಈಗಾಗ್ಲೇನೆ ಕುಣಿಗಲ್ನಲ್ಲೇ ಕೆಲವೊಂದು ರಾಜಕೀಯ ಮುಖಂಡರುಗಳು ಮತ್ತೆ ಶಾಸಕರ ಅತ್ಯಂತ ಆಪ್ತರ ಕೂಡ ಹೇಳೋ ಪ್ರಕಾರ ಈ ಒಂದು ಲಿಂಕಿಂಗ್ ಕೆನಲ್ ಕುಣಿಗಲ್ಗೂ ಕೂಡ ಮರೀಚಿಕೆ ಆಗುವಂತ ಸಾಧ್ಯತೆ ಇದೆ. ನೇರವಾಗಿ ಕುಣಿಗಲಿಂದ ವೈಡನ್ ಮಾಡ್ಕೊಂಡು ಸೀದಾ ಮಾಗಡಿಗೆ ಕನೆಕ್ಟ್ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಪೃಥ್ವಿ. ಓಕೆ, ಧನ್ಯವಾದ ವಿಠಲ್ ನಿಮ್ಮೆಲ್ಲ ಮಾಹಿತಿಗಾಗಿ.